Good morning everyone. Welcome to science class. Today in this class we will discussing about clothes and climate, clothes and work, types of fibers. So today in this class we will discussing about clothing a basic need. There are some basic needs of mankind to live a happy and comfortable life. There are some basic needs. There are some basic needs of mankind to live a happy and comfortable life. ಮನುಷ್ಯ ಅವನ ಜೀವನದಲ್ಲಿ ಕಂಫರ್ಟಬಲ್ ಆಗಿ ಅಂದರೆ ಉತ್ತಮವಾಗಿ ಖುಷಿಯಾಗಿ ಸಂತೋಷದಿಂದ ಬದುಕಲಿಕ್ಕೆ ದೇರ್ ಆರ್ ಸಮ್ ಬೇಸಿಕ್ ನೀಡ್ಸ್ ಆಫ್ ಮ್ಯಾನ್ಕೈಂಡ್. ತುಂಬ ಅವಶ್ಯಕವಾದಂತಹ ವಸ್ತುಗಳು ಆತನಿಗೆ ಬೇಕಾಗಿರುತ್ತೆ. ದೇರ್ ಆರ್ ಸಮ್ ಬೇಸಿಕ್ ನೀಡ್ಸ್, ಬೇಸಿಕ್ ಆಗಿ. ಸೊ ವಾಟ್ ಆರ್ ದ ಬೇಸಿಕ್ ನೀಡ್ಸ್ ಆಫ್ ಮ್ಯಾನ್ಕೈಂಡ್ ಟು ಲಿವ್ a happy and comfortable life, like the need of food and shelter and need of clothing is equally important. So whatever the need of food and shelter, ಸೊ ಮನುಷ್ಯನಿಗೆ ಜೀವನ ನಡೆಸಲಿಕ್ಕೆ ಆತನಿಗೆ ಆಹಾರ ಅತ್ಯವಶ್ಯಕವಾಗಿ ಬೇಕು. ಆ್ಯಂಡ್ ಶೆಲ್ಟರ್, ವಸತಿ, ಮನೆ. ದ ನೀಡ್ ಆಫ್ ಕ್ಲಾತಿಂಗ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಹೇಗೆ ಬದುಕಲಿಕ್ಕೆ ಮನುಷ್ಯನಿಗೆ ಫುಡ್ಡು ಶೆಲ್ಟರ್ ಇಂಪಾರ್ಟೆಂಟೋ, ಲೈಕ್ ವೈಲ್ ದ ನೀಡ್ ಆಫ್ ಕ್ಲಾತಿಂಗ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಆಹಾರ ಮತ್ತು ವಸತಿ ಹೇಗೆ ಇಂಪಾರ್ಟೆಂಟೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ಲಾತಿಂಗ್ ಬಟ್ಟೆ ಹಾಕೊಳ್ಳೋದು, ಬಟ್ಟೆಯನ್ನು ಯೂಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. There are some basic needs of mankind to live a happy and comfortable, like the need of food and shelter, while the need of clothing is equally important. It is clothing also need to our life very essentially. We all need clothes to protect ourselves against heat, cold, rain, dust, dirt, and also to smart. We all need clothes to protect ourselves against heat, cold, rain, dust, dirt, and also look smart. And here children, we all need clothes to protect ourselves. ನಮ್ಮೆಲ್ಲರಿಗೂ ಬಟ್ಟೆ ಅತ್ಯವಶ್ಯಕವಾಗಿ ಬೇಕು. ಅಗೇನ್ಸ್ಟ್ ಯಾವುದರಿಂದ ತಡೆಗಟ್ಟಲಿಕ್ಕೆ? ಹೀಟಿಂದ ತಡೆಯಲು, ಶಾಖ. ಸೊ ನಾವು ಬಟ್ಟೆನ ಹಾಕೊಳ್ಳೋದು ಎಷ್ಟು ಟೈಮ್ ಹೊರಗಡೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಬಿಸಿಲಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಕೋಲ್ಡ್, ಚಳಿಯಿಂದ ನಮ್ಮನ್ನು ರಕ್ಷಣೆ ಮಾಡಲು. ರೈನ್, ಮಳೆಯಿಂದ. ಡಸ್ಟ್, ಧೂಳು. ಡರ್ಟ್, ಕೊಳಕು. ಆ್ಯಂಡ್ ಆಲ್ಸೋ ಟು ಲುಕ್ ಸ್ಮಾರ್ಟ್. ಅಷ್ಟೇ ಅಲ್ಲದೆ ನಾವು ಸ್ಮಾರ್ಟಾಗಿ ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂದರೂ ಕೂಡ ನಮಗೆ ಬಟ್ಟೆ ಅತ್ಯವಶ್ಯಕವಾಗಿ ಬೇಕು. We all need clothes to protect ourselves against heat, cold, rain, and dust, dirt, and also to look smart. We wear many kinds of clothes. ಸೊ ನಾವು ಬೇರೆ ರೀತಿಯಾದಂತಹ ಕ್ಲಾತ್ಸನ್ನು ನಾವು ವೇರ್ ಮಾಡ್ತೇವೆ. ಕ್ಲಾತ್ಸ್ ಆರ್ ಮೇಡ್ ಅಪ್ ಆಫ್ ಕ್ಲಾತ್. ಈ ಎಲ್ಲ ನಾವು ಬಟ್ಟೆ ಹಾಕೊಳ್ಳುವಂಥ ಎಲ್ಲ ಬಟ್ಟೆಗಳು ಕೂಡ ನೇಯುವಂತಹ ಅಥವಾ ತಯಾರು ಮಾಡುವಂತಹ ಬಟ್ಟೆಗಳಿಂದಲೇ ಆಗಿದೆ. ಸೊ ಕ್ಲಾತ್ಸ್ ಅಂತಂದರೆ ಸ್ಟಿಚ್ ಮಾಡಿರೋದನ್ನು ನಾವು ಕ್ಲಾತ್ಸ್ ಅಂತ ಹೇಳ್ತೀವಿ. ಕ್ಲಾತ್ ಅಂತಂದರೆ ಅದು ಇನ್ನೂ ಸ್ಟಿಚ್ ಮಾಡದೇ ಇರುವಂತಹ ಅನ್ಸ್ಟಿಚ್ಚನ್ನು ನಾವು ಕ್ಲಾತ್ ಅಂತ ಕರಿತೇವೆ. ಸೊ ಕ್ಲಾತ್ಸ್ ಆರ್ ಮೇಡ್ ಅಪ್ ಆಫ್ ಕ್ಲಾತ್. ಎಲ್ಲ ನಾವು ಧರಿಸುವಂತಹ ಬಟ್ಟೆಗಳೆಲ್ಲವೂ ಕೂಡ ಕ್ಲಾತಿಂದನೇ ಆಗಿದೆ. ಕ್ಲಾತ್ ಈಸ್ ಮೇಡ್ ಆಫ್ ಫೈಬರ್ಸ್. ಹಾಗಾದರೆ ಕ್ಲಾತ್ ಯಾವುದರಿಂದ ಆಗಿದೆ? ಕ್ಲಾತ್ ಈಸ್ ಮೇಡ್ ಆಫ್ ಫೈಬರ್ಸಿಂದ ಆಗಿದೆ. ನಾರಿನಿಂದ ಬಟ್ಟೆಯನ್ನು ತಯಾರಿಸ್ತಾರೆ. ಫೈಬರ್ಸ್ ಆರ್ ಲೈಕ್ ಟೈನಿ ಪೀಸಸ್ ಆಫ್ ಥಿನ್ ಥ್ರೆಡ್ಸ್. ಫೈಬರ್ಸ್ ಅಂತಂದರೆ ಯಾವುದು? ಫೈಬರ್ಸ್ ಆರ್ ಲೈಕ್ ಟೈನಿ ಪೀಸಸ್ ಆಫ್ ಥಿನ್ ಥ್ರೆಡ್. ಸಣ್ಣದಾದಂತಹ ದಾರದ ಎಳೆಗಳಿಂದ ನಮ್ಮ ಬಟ್ಟೆಗಳು ನೇಯಲ್ಪಟ್ಟಿರುತ್ತೆ. ಸೊ ಫೈಬರ್ಸ್ ಆರ್ ಸ್ಪನ್ ಬಟ್ಟೆ ಆಗಿರ್ಬೋದು. ಸ್ಪನ್ ಇಂಟು ಲಾಂಗ್ ಸ್ಟ್ರಾಂಗ್ ಥ್ರೆಡ್. ಸ್ಪನ್ ಬಟ್ಟೆಗಳಲ್ಲಿ ಲಾಂಗ್ ಆಗಿರುವಂತಹ ಸ್ಟ್ರಾಂಗ್ ಆಗಿರುವಂತಹ
ಥ್ರೆಡ್ಸನ್ನು ದಾರಗಳನ್ನು ಕಾಣಬಹುದು. ದೀಸ್ ಥ್ರೆಡ್ಸ್ ಆರ್ ಓವನ್ ಇಂಟು ಕ್ಲಾತ್ಸ್. ಸೊ ಇವೆಲ್ಲ ಥ್ರೆಡ್ಗಳು ಕೂಡ ಏನಾಗಿರುತ್ತೆ, ಓವನ್ ಅಂದರೆ ನೇಯಲ್ಪಟ್ಟಿರುತ್ತೆ. ಕಾಟನ್, ಸಿಲ್ಕ್, ಪಾಲಿಸ್ಟರ್, ನೈಲಾನ್, ಲೈನನ್, wool and jute are some common fabric that are used to make various items of clothings. So cotton, silk, polyester, nylon, nylon, wool and jute are some common fabric that are used to make various items ಆಫ್ ಕ್ಲಾತಿಂಗ್ಸ್. ಹಾಗೆಯೇ ನಮ್ಮ ಬಟ್ಟೆಗಳು ಬೇರೆ ಬೇರೆ ರೀತಿಯಾದಂತಹ ಫೈಬರ್ಸಿಂದ ಆಗಿರುತ್ತೆ. ಅದು ಯಾವುದ್ಯಾವುದು ಅಂದರೆ ಕಾಟನ್ ಹತ್ತಿ ಬಟ್ಟೆ ಆಗಿರ್ಬೋದು, ಸಿಲ್ಕ್ ರೇಷ್ಮೆ ಬಟ್ಟೆ ಆಗಿರ್ಬೋದು, ಪಾಲಿಸ್ಟರ್ ಬಟ್ಟೆ ಆಗಿರ್ಬೋದು, ನೈಲಾನು, ಲೈನನ್ ಆ್ಯಂಡ್ ವೂಲ್ ಆ್ಯಂಡ್ ಜೂಟ್. ದೀಸ್ ಆರ್ some common fabrics that are used to make various items of clothing. Need for cloths. ಹಾಗಾದರೆ ಕ್ಲಾತ್ಸ್ಗೆ ಏನೇನು ಅವಶ್ಯಕವಿದೆ, ಏನಕ್ಕೆ ನಮ್ಗೆ ಅವಶ್ಯಕವಾಗಿದೆ? ದ ನೀಡ್ ಫಾರ್ ಕ್ಲಾತಿಂಗ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ನೀಡ್ ಫಾರ್ ಫುಡ್. ಸೊ ನಮಗೆ ಆಹಾರ ಎಷ್ಟು ಅತ್ಯವಶ್ಯಕವೋ ಅಷ್ಟೇ ಅವಶ್ಯಕವಾಗಿ ನಮಗೆ ಕ್ಲಾತು ಅತ್ಯವಶ್ಯಕವಾಗಿ ಬೇಕೇ ಬೇಕು. ದ ನೀಡ್ ಫಾರ್ ಕ್ಲಾತಿಂಗ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ನೀಡ್ ಫಾರ್ ಫುಡ್. ನಮಗೆ ಆಹಾರ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅತ್ಯವಶ್ಯಕ ನಮಗೆ ಬಟ್ಟೆಗಳು ಸಹ. ವಿ ಟೇಕ್ 4 meals a day and all are different in taste and composition. ಸೊ ವಿ ಟೇಕ್ 4 meals a day. ಒಂದು ದಿನಕ್ಕೆ ನಾವು 4 ಸರಿ ಊಟ ಮಾಡಿದ್ರೆ ಆ್ಯಂಡ್ ಆಲ್ ಡಿಫ್ರೆಂಟ್ ಇನ್ ಟೇಸ್ಟ್, ಎಲ್ಲ 4 ಟೈಮ್ ಊಟ ಮಾಡಿದಾಗ್ಲೂ ಡಿಫ್ರೆಂಟಾಗಿ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಕಾಂಪೋಸಿಷನ್ ಮತ್ತು ಮಿಶ್ರಣ ಆಗಿರುತ್ತೆ. ಸಿಮಿಲರ್ಲಿ ಫ್ರಮ್ ಮಾರ್ನಿಂಗ್ ಟು ನೈಟ್, ಯಾವಾಗ ಬೆಳಗ್ಗೆಯಿಂದ ಹಿಡಿದು ನೈಟ್ ತನಕ ಯು ಮಸ್ಟ್ ಹ್ಯಾವ್ ನೋಟಿಸ್ಡ್, ಅದನ್ನು ನಾವು ನೋಟಿಸ್ ಮಾಡ್ಬೋದು. ಆ್ಯಂಡ್ ವಿ ನೀಡ್ ಟು ವೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್. ವಿ ವೇರ್ ಯೂನಿಫಾರ್ಮ್ ಟು ಅವರ್ ಸ್ಕೂಲ್, ವಿ ವೇರ್ ಸ್ಪೋರ್ಟ್ಸ್ ಡ್ರೆಸ್ ಟು ಪ್ಲೇ ಇನ್ ದ ಈವ್ನಿಂಗ್, ಲೂಸ್ ಕ್ಲಾತ್ಸ್ ಅಟ್ ಹೋಮ್ ಆ್ಯಂಡ್ ಡಿಫ್ರೆಂಟ್ ಡನ್ಸ್ ಟು ಎ ಪಾರ್ಟಿ and other occasions and a sleeping suit when we go to bed at night. ಸೊ ಹಾಗೆಯೇ ನಾವು ಹೇಗೆ ಪ್ರತಿ ಸಾರಿನೂ ಡಿಫ್ರೆಂಟ್ ಆಗಿರುವಂತಹ ಆಹಾರವನ್ನು ತೆಗೆದುಕೊಳ್ತೀವೋ ಹಾಗೆಯೇ ವಿ ನೀಡ್ ಟು ವೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್. ಹಾಗೆಯೇ ನಾವು ಹಾಕೊಳ್ಳುವಂತಹ ಬಟ್ಟೆಗಳು ಕೂಡ ಸಮಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಅದು ಬದಲಾಗಿರಬೇಕು. ವಿ ವೇರ್ ಯೂನಿಫಾರ್ಮ್ ಟು ಅವರ್ ಸ್ಕೂಲ್, ನಾವು ಸ್ಕೂಲ್ಗೆ ಯೂನಿಫಾರ್ಮನ್ನು ಹಾಕ್ಕೊಳ್ತೇವೆ. ವಿ ವೇರ್ ಸ್ಪೋರ್ಟ್ಸ್ ಡ್ರೆಸ್ ಟು ಪ್ಲೇ ಇನ್ ದ ಈವ್ನಿಂಗ್, ಹಾಗೆಯೇ ಸ್ಪೋರ್ಟ್ಸ್ ಡ್ರೆಸ್ಸನ್ನು ನಾವು ಸಂಜೆ ಟೈಮಲ್ಲಿ ಆಟ ಆಡುವಾಗ ಹಾಕ್ಕೊಳ್ತೇವೆ. ಲೂಸ್ ಕ್ಲಾತ್ಸ್ ಅಟ್ ಹೋಮ್, ಹಾಗೆ ಅಷ್ಟು ಟೈಟ್ ಇಲ್ಲದೆ ಲೂಸಾಗಿ ಕಂಫರ್ಟಬಲ್ ಆಗಿರುವಂತಹದನ್ನು ನಾವು ಮನೆಯಲ್ಲಿ ಹಾಕ್ಕೊಳ್ತೇವೆ. ಆ್ಯಂಡ್ ವಿ ವೇರ್ ಡಿಫ್ರೆಂಟ್ ಒನ್ಸ್ ಟು ಪಾರ್ಟಿ, ಹಾಗೆಯೇ ಡಿಫ್ರೆಂಟ್ ಆಗಿರುವಂಥ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸನ್ನು ಪಾರ್ಟಿಗಳಿಗೆ ಹಾಕಿರ್ತೀವಿ, ಅದರ್ ಒಕೇಶನ್ಸ್. ಆ್ಯಂಡ್ ಎ ಸ್ಲೀಪಿಂಗ್ ಸೂಟ್ ವೆನ್ ವಿ ಗೋ ಟು ಬೆಡ್ ಅಟ್ ಹೋಮ್, ಹಾಗೆ ಮಲಗುವಾಗ್ಲೂ ನಮ್ಗೆ ಯಾವ ಸೂಟ್ ಆಗುತ್ತೋ ಆ ಡ್ರೆಸ್ಸನ್ನು ನಾವು ಹಾಕೊಂಡು ಮಲಗ್ತೀವಿ. ಸೊ ಕ್ಲಾತ್ಸ್ ಆ್ಯಂಡ್ ಕ್ಲೈಮೇಟ್. ಹಾಗಾದರೆ ಕ್ಲಾತ್ಸ್ ಆ್ಯಂಡ್ ಕ್ಲೈಮೇಟ್, ವಾತಾವರಣ ಮತ್ತು ಬಟ್ಟೆಗಳು. ವಾತಾವರಣಕ್ಕೆ ಕ್ಲೈಮೇಟ್ಗೆ ತಕ್ಕ ಹಾಗೆ ನಾವು ಬಟ್ಟೆಗಳನ್ನು ಕೂಡ ಚೇಂಜ್ ಮಾಡ್ತೇವೆ. ವಿ ವೇರ್ ಕ್ಲಾತ್ಸ್ ಅಕಾರ್ಡಿಂಗ್ ಟು ದ ಕ್ಲೈಮೇಟ್. ವಿ ವೇರ್ ಲೈಟ್ ಕಲರ್ಡ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಲೈಟ್ ಆಗಿರುವಂತಹ ಕಾಟನ್ ಅಂದರೆ ಹತ್ತಿ ಬಟ್ಟೆಗಳನ್ನು ನಾವು ತುಂಬ ತೆಳುವಾಗಿರುವಂತಹ ಹತ್ತಿ ಬಟ್ಟೆಗಳನ್ನು ನಾವು ಸಮ್ಮರ್ ಸೀಸನಲ್ಲಿ ಹಾಕೋತೀವಿ. ಕಾಟನ್ ಆರ್ ಲೆನಿನ್ cloths are worn in summer as they absorb sweat, allow air to pass freely and let to be body heat escapes. ಸೊ ನಾವು ತುಂಬ ಡಾರ್ಕ್ ಆಗಿಲ್ಲದೆ ಇರುವಂತಹ ಗಟ್ಟಿಯಾಗಿರುವಂತಹ ಬಟ್ಟೆಗಳನ್ನು ಸಮ್ಮರ್ ಸೀಸನಲ್ಲಿ ಹಾಕ್ಕೊಳ್ಳಲ್ಲ. ಕಾಟನ್ ಆರ್ ಲೆನಿನ್
ಕಾಟನ್ ಆರ್ ಲೆನಿನ್ ಕ್ಲಾತ್ಸ್ ಆರ್ ವೋರ್ನ್ ಇನ್ ಸಮ್ಮರಲ್ಲಿ ನಾವು ಕಾಟನ್ ಕ್ಲಾತ್ಸನ್ನು ಹಾಕೋತೀವಿ. ಆ್ಯಸ್ ದೇ ಅಬ್ಸರ್ವ್ ಸ್ವೆಟ್, ಏಕೆಂದರೆ ಅದು ನಾವು ತುಂಬ ಟೈಮು ಸ್ವೆಟ್ ಹಾಕಿರ್ತೀವಿ, ಅದೇನು ಮಾಡುತ್ತೆ ಕಾಟನ್ ಕ್ಲಾತ್ಸು ಅಬ್ಸರ್ವ್ ಮಾಡುತ್ತೆ, ಹೀರ್ಕೊಡುತ್ತೆ. ಅಲೋ ಏರ್ ಟು ಪಾಸ್ ಫ್ರೀಲಿ, ಮತ್ತು ಈಸಿಯಾಗಿ ನಮ್ಮ ದೇಹದ ಒಳಗಡೆ ಅಥವಾ ದೇಹಕ್ಕೆ ನಮಗೆ ಗಾಳಿ ಬರುತ್ತೆ, ಗಾಳಿ ಸಿಗುತ್ತೆ. ಟು ಲೆಟ್ ದ ಬಾಡಿ ಹೀಟ್ ಎಸ್ಕೇಪ್, ಬಾಡಿ ಹೀಟ್ ಆಗದೆ ಇರೋ ಹಾಗೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೂ ಸಹ ನಾವು ಬಟ್ಟೆಗಳನ್ನು ವೇರ್ ಮಾಡ್ತೇವೆ. ಸೊ ದಿಸ್ ಹೆಲ್ಪ್ಸ್ ಟು ಕೀಪ್ ಬಾಡಿ ಕೂಲ್. ದಿಸ್ ಟೈಪ್ಸ್ ಆಫ್ ಕ್ಲಾತ್ಸ್ ಹೆಲ್ಪ್ ಟು ಕೀಪ್ ದ ಬಾಡಿ ಕೂಲ್. ನಮ್ಮ ಬಾಡಿ ಕೂಲ್ ಆಗಿರಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಲೈಟ್ ಕಲರ್ಡ್ ಕ್ಲಾತ್ಸ್ ಆಲ್ಸೋ ಹೆಲ್ಪ್ ಟು ಕೀಪ್ ದ ಬಾಡಿ ಡ್ಯೂರಿಂಗ್ ದ ಸಮ್ಮರ್ ಆಸ್ ದೇ ರಿಫ್ಲೆಕ್ಟ್ ದ ಸನ್ಲೈಟ್ ಆ್ಯಂಡ್ ಅಬ್ಸರ್ವ್ ವೆರಿ ಲೆಸ್ ಹೀಟ್. ತುಂಬ ಲೈಟ್ ಕಲರ್ ಕ್ಲಾತ್ಸ್ ಆಲ್ಸೋ ಹೆಲ್ಪ್ ಟು ದ ಬಾಡಿ ಕೂಲ್ during summers as they reflect the sunlight and absorb very less heat. So light colored cloths also help to keep the body cool. ನಾವು ತುಂಬ ಲೈಟ್ ಕಲರ್, ಫಾರ್ ಎಕ್ಸಾಂಪಲ್ ಪಿಂಕ್, ಲೈಟ್ ಪಿಂಕ್, ವೈಟ್, ಸ್ಕೈ ಬ್ಲೂ ಕಲರ್, ಹೀಗೆ ಲೈಟ್ ಕಲರ್ಸ್ ಇರುತ್ತಲ್ವಾ, ದಿಸ್ ಟೈಪ್ಸ್ ಆಫ್ ಕ್ಲಾತ್ಸ್ ಆಲ್ಸೋ ಹೆಲ್ಪ್ ಟು ಕೀಪ್ ದ ಬಾಡಿ ಕೂಲ್. ನಮ್ಮ ಬಾಡಿ ಕೂಲ್ ಆಗಿರೋ ಹಾಗೆ ಮಾಡುತ್ತೆ. So during the summer seasons as they reflect the sunlight and absorb very less heat, ಇದು ಕಡಿಮೆ ಪ್ರಮಾಣದಲ್ಲಿ ಸನ್ಲೈಟನ್ನು ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಅಬ್ಸರ್ವ್ ವೆರಿ ಲೆಸ್, ಆ ಹೀಟು ಕೂಡ ಕಡಿಮೆ ಪ್ರಮಾಣದಲ್ಲಿ ಅಬ್ಸರ್ವ್ ಆಗುತ್ತೆ. ಇನ್ ವಿಂಟರ್ ಸೀಸನಲ್ಲಿ, ಇನ್ ವಿಂಟರ್ ವಿ ವೇರ್ ಡಾರ್ಕ್ ಕಲರ್ಡ್ ಕ್ಲಾತ್ಸ್ ಮೇಡ್ ಆಫ್ ವೂಲ್. ಉಣ್ಣೆಯಿಂದ ಮಾಡಿರುವಂತಹ ಡಾರ್ಕ್ ಕಲರ್ ಅಂದರೆ ಹಚ್ಚು ಬಣ್ಣದ ಬಟ್ಟೆಗಳನ್ನು ನಾವು ವಿಂಟರ್ ಸೀಸನಲ್ಲಿ ಹಾಕ್ಕೊಳ್ತೀವಿ. ಫರ್, ತುಪ್ಪಳ ಅಂತ ಕರಿತೀವಿ. ಆರ್ ಲೆದರ್ ಬೆಲ್ಟು ಮತ್ತು ಶೂ ಇದು ಮಾಡುವಂತಹ ಆ ರೀತಿಯ ಕ್ಲಾತ್ಸ್, ಲೆದರ್ ಕ್ಲಾತ್ಸನ್ನು, ಜಾಕೆಟ್ಸ್ಗಳನ್ನು ಕೂಡ ವಿಂಟರ್ ಸೀಸನಲ್ಲಿ ಹಾಕ್ಕೊಳ್ಳೋದನ್ನು ನಾವು ನೋಡ್ತೀವಿ. ಸೊ ದೀಸ್ ಪ್ರಿವೆಂಟ್ ದ ಬಾಡಿ ಹೀಟ್ ಫ್ರಮ್ ಎಸ್ಕೇಪಿಂಗ್. ಸೊ ಇದು ಕೂಡ ನಮ್ಮ ಬಾಡಿನ ಪ್ರಿವೆಂಟ್ ದ ಬಾಡಿ ಹೀಟ್ ಫ್ರಮ್ ದ ಎಸ್ಕೇಪಿಂಗ್. ಡಾರ್ಕ್ ಕಲರ್ ಆಲ್ಸೋ ಹೆಲ್ಪ್ ಇನ್ ಅಬ್ಸರ್ವಿಂಗ್ ಹೀಟ್. ಸೊ ಅದು ಶಾಖವನ್ನು ಅಬ್ಸರ್ವ್ ಮಾಡಿಕೊಡುತ್ತೆ ಆ್ಯಂಡ್ ದಸ್ ಕೀಪ್ ಹಸ್ ವಾರ್ಮ್. ಹಾಗಾಗಿ ನಮ್ಮನ್ನು ಬೆಚ್ಚಗಿರಿಸಲಿಕ್ಕೆ ಈ ಫರ್ರು, ವೂಲು ಮತ್ತು ಲೆದರ್ ಕ್ಲಾತ್ಸನ್ನು ವಿಂಟರ್ ಸೀಸನಲ್ಲಿ ವೇರ್ ಮಾಡ್ತೇವೆ. ಡ್ಯೂರಿಂಗ್ ದ ರೈನಿ ಸೀಸನಲ್ಲಿ, ಮಳೆಗಾಲದಲ್ಲಿ, ವಿ ವೇರ್ ವಾಟರ್ ಪ್ರೂಫ್ ಕ್ಲಾತ್ಸ್ ವಿಚ್ ಆರ್ ಮೇಡ್ ಆಫ್ ಸಿಂಥೆಟಿಕ್ ಫೈಬರ್. ಸೊ ಸಿಂಥೆಟಿಕ್ ಫೈಬರಿಂದ ಆಗಿರುವಂತಹ ಬಟ್ಟೆಗಳನ್ನು ನಾವು ರೈನಿ ಸೀಸನಲ್ಲಿ ಹಾಕ್ಕೊಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ ರೈನ್ ಕೋಟ್ಸನ್ನು ಹಾಕೊಳ್ಳೋದ್ರಿಂದ ಮಳೆ ಬಿದ್ದರೂ ಕೂಡ ನಮಗೆ ಒದ್ದೆ ಆಗದ ರೀತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ನಮಗೆ ಯೂಸ್ ಆಗುತ್ತೆ. ಸೊ ಡ್ಯೂರಿಂಗ್ ದ ರೈನಿ ಸೀಸನ್ ವಿ ವೇರ್ ವಾಟರ್ ಪ್ರೂಫ್ ಕ್ಲಾತ್ಸ್ ವಿಚ್ ಆರ್ ಮೇಡ್ ಆಫ್ ಸಿಂಥೆಟಿಕ್ fiber. These do not absorb water. ಇದು ನೀರನ್ನು ಹೀರ್ಕೊಳ್ಳಲ್ಲ ಆ್ಯಂಡ್ ಪ್ರಿವೆಂಟ್ ಹಸ್ ಫ್ರಮ್ ಗೆಟಿಂಗ್ ವೆಟ್. ನಾವು ಒದ್ದೆ ಆಗೋದ್ರಿಂದ ಇದು ತಪ್ಪಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ರೈನ್ ಕೋಟ್ಸ್, ಗಮ್ ಬೂಟ್ಸ್ ಆ್ಯಂಡ್ ಅಂಬ್ರೆಲಾಸ್ ಹೆಲ್ಪ್ ಟು ಕೀಪ್ ಹಸ್ ಡ್ರೈ ವೆನ್ ವಿ ಆರ್ ಔಟ್ ಇನ್ ದ ರೈನ್. ಯಾವಾಗ ನಾವು ಹೊರಗಡೆ ಹೋಗ್ತೀವೋ ಅಂತಹ ಸಂದರ್ಭದಲ್ಲಿ ಮಳೆ ಬಂದಾಗ ದಿಸ್ ಟೈಪ್ಸ್ ಆಫ್ if you wore the